ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದ ಪೌರಕಾರ್ಮಿಕರ ದಿನಾಚರಣೆ. ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾದ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಗೌರಿಬಿದನೂರು ತಾಲೂಕಿನ ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿಗೌಡರು, ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು, ಗೌರಿಬಿದನೂರು ತಹಶೀಲ್ದಾರರಾದ ಎಸ್. ಮಹೇಶ್ ಪತ್ರಿ ಅವರು, ನಗರಸಭೆಯ ಪಿಡಿ ಅವರಾದ ಮಾಧವಿಯವರು, ಗೌರಿಬಿದನೂರು ತಾಲೂಕು ಶಿಕ್ಷಣಾಧಿಕಾರಿಯಾದ ಶ್ರೀನಿವಾಸ್ ಮೂರ್ತಿಯವರು, ರತ್ನಮ್ಮರವರು, ಮುರಳಿರವರು, ನಗರಸಭಾ ಸದಸ್ಯರಾದ ಡಿ.ಎನ್. ವೆಂಕಟರೆಡ್ಡಿ ಅವರು ಮತ್ತು ನಗರಸಭೆಯ ಎಲ್ಲಾ ಸದಸ್ಯರು, ಅಧಿಕಾರಿಗಳು, ಪೌರಕಾರ್ಮಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಆರೋಗ್ಯ ಜನರ ಆರೋಗ್ಯ ಹುಡುಗಿ ಹೊರಟ ನಗರ ವೈದ್ಯರೇ ಪೌರಕಾರ್ಮಿಕ ಹಚ್ಚೇರು ಕನ್ನಡದ ದೀಪ, ಹಚ್ಚೇರು ಕನ್ನಡದ ದೀಪ, ದೀಪ ಮುಗಿವ ದೀಪ, ಹಚ್ಚೇರು ಕನ್ನಡದ ದೀಪ. ಹಾಗಾಗಿ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ನಮ್ಮ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಪಿಡಿ ಅವರು, ಹಾಗೆ ನನ್ನ ನೆಚ್ಚಿನ ಸ್ನೇಹಿತರಾದಂತಹ ಮಹೇಶ್ ಎಸ್ ಪತ್ರಿ ಸರ್ ಅವರು, ನಮ್ಮ ರತ್ನಮ್ಮ ಮೇಡಮ್ ಅವರು, ಮುರಳಿ ಸರ್ ಅವರು, ಹಾಗೆ ಎಲ್ಲ ಕೌನ್ಸಿಲ್ನ ಗೌರವಾನ್ವಿತ ಸದಸ್ಯರುಗಳು, ಎಲ್ಲ ಮುಖಂಡರುಗಳಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ, ಎಲ್ಲ ಸಾರ್ವಜನಿಕರಿಗೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ದು 11 ಗಂಟೆ ಆಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ, ಈಗ 2 ಅವರ್ಸ್ ಮೇಲೆ ಆದರೂ ಸಹ ಇಷ್ಟೊಂದು ಜನ ಆತ್ಮೀಯತೆಯಿಂದ ಕೂತಿದ್ದೀರಿ. ಅದು ನೀವು ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿಯನ್ನು ತೋರಿಸುತ್ತೆ. ನಾನು ಮೊದಲೇ ಹೇಳಿದೆ, ಇದು ನಮ್ಮ ಪ್ರೋಗ್ರಾಮ್ ಅಲ್ಲ, ನಮ್ಮ ಪೌರ ಕಾರ್ಮಿಕರ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಈಗ ಪೌರ ಕಾರ್ಮಿಕರ ಬಗ್ಗೆ ನಾನು ದಿನ ಮಾತಾಡ್ತಾ ಇರ್ತೀನಿ ತಮ್ಮ ಜೊತೆ. ಮುಖ್ಯವಾಗಿ ನಾನೊಂದು 2 ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಶಾಸಕರು ಹೇಳಿದ್ರು, ನಾವು ವೈದ್ಯರನ್ನ ನಾರಾಯಣ ಹರಿ ಅಂತ ಹೇಳ್ಬಿಟ್ಟು ಕರಿತೀರಿ ಅಂತ, ಆದರೆ ಪೌರ ಕಾರ್ಮಿಕರನ್ನ ನಾರಾಯಣ ಹರಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ವೈದ್ಯರ ಹತ್ರ ನಾವು ಹೋಗೋದು ಟ್ರೀಟ್ಮೆಂಟ್, ಜ್ವರ ಬಂದಮೇಲೆ, ಕಾಯಿಲೆ ಬಂದಮೇಲೆ ನಾವು ಹೋಗ್ತೀವಿ ಟ್ರೀಟ್ಮೆಂಟ್ಗೋಸ್ಕರ. ಆದರೆ ನಮಗೆ ಎಲ್ಲದನ್ನೂ ಗಮನಿಸದೆ ಮುಂಜಾಗ್ರತೆಯಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಮ್ಮ ಸ್ವಚ್ಛತೆ ಪ್ರಾರಂಭ ಆಗತಕ್ಕಂತಹ ನಮ್ಮ ಕ್ಲೀನ್ನೆಸ್ ಬೆಳಗ್ಗೆ 4 ಗಂಟೆಗೆ ಅಂತ ಹೇಳ್ಬಿಟ್ಟು ಫರೀದಣ್ಣ ನನಗೆ ಹೇಳ್ತೀನಿ, ಮಳೆಗಾಲ ಬಂದಾಗ ಏನಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನನಗೆ ಒಂದು ಇದಾಗಿದ್ದಾಗ ನಮ್ಮ ನರ್ಸಿಂಗ್ ಫೋನ್ ಮಾಡ್ತಾರೆ, ಮೇಡಮ್ ಎಲ್ಲ ನೋಡ್ಕೊತಾ ಇದ್ದೀವಿ, ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನೊಂದು 4 ಜನಕ್ಕೆ ನನ್ನ ಕಡೆಯಿಂದ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೈಯಕ್ತಿಕವಾಗಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆದಂತಹ ನವೀನ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆಂತಂದರೆ ಒಬ್ಬ ಪೌರ ಕಾರ್ಮಿಕರ ಮಗ ಸಹ ಇವತ್ತು ನಾನು ಉನ್ನತವಾದ ಸ್ಥಾನವನ್ನು ತಲುಪಬಲ್ಲೆ ಅನ್ನೋದಕ್ಕೆ
ಅವರೇ ನಿಮ್ಗೆ ಆದರ್ಶ. ಹಾಗಾಗಿ ನಾನು ಮೊನ್ನೆನೇ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಹೇಳಿದೆ, ನೀವು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ನಿಮ್ಮಲ್ಲಿ ಒಬ್ಬರು IAS KAS ಇನ್ನೂ ಉನ್ನತ ಹುದ್ದೆಗಳನ್ನು ಪಡೆಯೋದ್ರ ಮೂಲಕ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಪಡಿಬೇಕು. ಯಾಕೆಂದರೆ ಶಿಕ್ಷಣ ಅಂತಕ್ಕಂಥದ್ದು ನಿಮ್ಮನ್ನು ಎಲ್ಲೋ ಕೊಂಡೊಯ್ಯುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಸಹ ಬೆಳಕಿನಡೆಗೆ ಕೊಂಡೊಯ್ಯುವಂಥ ಶಕ್ತಿ ಇದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ದಯವಿಟ್ಟು ಎಲ್ಲರೂ ಕೊಡಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಎರಡನೇದಾಗಿ ಆರೋಗ್ಯ. ನಮ್ಮ ಗೌರಿಬಿದನೂರು ನಗರದ ಜನತೆಯಲ್ಲಿ ಎಲ್ಲರ ಒಂದು ಮನೆ ಬಾಗಿಲಿರ್ತಕ್ಕಂಥ ಕಸಗಳನ್ನು, ಚರಂಡಿಗಳನ್ನು ಎಲ್ಲ ಸ್ವಚ್ಛಗೊಳಿಸ್ತೀವಿ. ಆದರೆ ಕೊನೆಯದಾಗಿ ತಾಯಿ ಥರ ತನ್ನ ಮಕ್ಕಳನ್ನ, ಗಂಡನ್ನ ಎಲ್ಲರನ್ನೂ ನೋಡ್ಕೋತಾಳೆ, ತನ್ನ ಆರೋಗ್ಯವನ್ನು ಒಂದು ನೆಗ್ಲೆಕ್ಟ್ ಮಾಡಿಬಿಡ್ತಾಳೆ. ಆ ಥರ ನೀವು ಸಹ ಏನು ಮಾಡ್ತೀರಿ ಅಂದರೆ, ನೀವು ಕೊಟ್ಟಿರ್ತಕ್ಕಂಥ ಸುರಕ್ಷತಾ ಪರಿಕರಗಳನ್ನ ಧರಿಸದೆ ನೀವು ಅದು ಸ್ವಚ್ಛತಾ ಕಾರ್ಯವನ್ನು ಮಾಡೋದನ್ನು ಸಹ ಮಾಡಿಬಿಡ್ತೀರಿ. ಹಾಗಾಗಿ ನಿಮ್ಮ ಆರೋಗ್ಯ ಅಂತಕ್ಕಂಥದ್ದು ಅತ್ಯಂತ ಮಹತ್ತರವಾದದ್ದು. ಏನು 35 ವರ್ಷ 40 ವರ್ಷಕ್ಕೆ ನಮ್ಮ ಪೌರ ಕಾರ್ಮಿಕರೇ ಒಂದು ಮರಣ ಹೊಂದಿರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಮರಣ ಹೊಂದಿರ್ತಕ್ಕಂಥ ಪರಿಸ್ಥಿತಿ ಅದನ್ನು ತಂದ್ಕೊಳ್ದೆ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಹಾಗೆ ನೀವು ಶಿಕ್ಷಣದ ಜೊತೆಗೆ ಆರೋಗ್ಯವನ್ನು ಸಹ ಕಾಪಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀರಿ. ಸರ್ಕಾರದಿಂದ ನಮ್ಮ ರತ್ನಮ್ಮ ಅವರು ಹೇಳ್ದಂಗೆ ಏನೆಲ್ಲ ಸವಲತ್ತುಗಳು ನಿಮಗೆ ಸರ್ಕಾರದಲ್ಲಿ ಬರಬೇಕು ಅವುಗಳನ್ನ ತಲುಪಿಸುವಂಥ ಕೆಲಸವನ್ನು ಕಾಲನಿಮಿತ್ತವಾಗಿ ನಾನು ನೆರವೇರಿಸ್ಕೊಡ್ತೀನಿ ಮತ್ತು ನೆರವೇರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಆಶ್ವಾಸನೆಯನ್ನು ನೀಡ್ತಾ ಇದ್ದೀನಿ. ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕರ ಗೃಹ ಭಾಗ್ಯಗಳೇ ಅದಕ್ಕೆ ಉದಾಹರಣೆ. ಯಾಕೆ ಅಂತಂದರೆ, ನಾನು ಪ್ರಥಮವಾಗಿ ಬಂದಾಗ ಆ ರೀತಿಯಾಗಿ ಅದು ಒಂದು ಚಂದ್ರಮೋಹನ್ ಸರ್ ಅವರು ಒಂದು ನ್ಯೂಸ್ ಮಾಡಿದ್ರು, ಎಲ್ಲ ಗಿಡಗಳು ಗಂಟಿಗಳು ತುಂಬೋಗಿದೆ, ಅದರಲ್ಲಿ ಮನೆಗಳಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಪೌರ ಕಾರ್ಮಿಕರು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ವಿದ್ಯುತ್ ಸಂಪರ್ಕ, ಉತ್ತಮವಾದಂಥ ರಸ್ತೆ, ಮನೆ, ಒಂದು ನೀರು, ಎಲ್ಲ ಸೌಲಭ್ಯಗಳನ್ನ ಪಡೆದು ಅಲ್ಲಿ ವಾಸವಾಗಿದ್ದೀರಿ. ಹಾಗಾಗಿ ಅಂತಹ ಒಂದು ಒಳ್ಳೆಯ ಮನೆಗಳನ್ನು ಕಲಿಸಿದರೆ. ಹಾಗೆ ಮಾನ್ಯ ಶಾಸಕರು ಹೇಳಿದ್ರು, ಯಾರಾದರೂ ಹೇಳಿದ್ರೆ ಸರ್ಕಾರದಿಂದ ತರೋಂಥ ಸೌಲಭ್ಯಗಳನ್ನು ಶಾಸಕನಾಗಿ ನಿಮಗೆ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ನಮ್ಮ ಶಾಸಕರು ಏನು ಹೇಳಿದ್ರು ಅಂದರೆ, ನಿಮ್ಗೆ ಏನಾದರೂ ಆರೋಗ್ಯ ಇಲ್ಲ ಅಂತ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂತಂದರೆ ನನ್ನ ಬಳಿಗೆ ಬನ್ನಿ, ನನ್ನ ಸ್ವಂತ ಖರ್ಚಿನಲ್ಲೂ ಸಹ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರೆ, ಇವರು ಅವರ ಒಂದು ಹೃದಯ ವೈಶಾಲ್ಯತೆ ಇದನ್ನು ತೋರಿಸುತ್ತೆ. ಹಾಗಾಗಿ ಎಲ್ಲರೂ ಪರವಾಗಿ ಮಾನ್ಯ ಶಾಸಕರಿಗೆ ಧನ್ಯವಾದ ಅರ್ಪಿಸ್ತಾ, ಎಲ್ಲ ಪೌರ ಕಾರ್ಮಿಕರಿಗೂ ಭಗವಂತ ಒಳ್ಳೇದು ಮಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಎಷ್ಟು ಪೇಷನ್ಸ್ ಕೂತ್ಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಆಯ್ತಾಗಿ ನಾನು ನಿಮ್ಮೆಲ್ಲರಿಗೂ ಸಹ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಆಶಿಸುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಸಹ ಸಹಕಾರನ ನೀಡಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಪೌರ ಕಾರ್ಮಿಕರೆಲ್ಲರಿಗೂ ಸಹ ಡೆಲ್ಲಿ ಮಟ್ಟದವರೆಗೂ ಕೂಡ ಏನಾದರೂ ಒಂದು ನಗರಗಳಾಗಲಿ, ಚಿಕ್ಕ ಚಿಕ್ಕ ಪಟ್ಟಣಗಳಾಗಲಿ, ಪ್ರತಿಯೊಬ್ಬರು ನಾವೆಲ್ಲ ಅತ್ಯಂತ ಆರೋಗ್ಯಕರವಾಗಿ, ಸ್ವಚ್ಛವಾಗಿ, ಮಾನಸಿಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಪೌರ ಕಾರ್ಮಿಕರ ಸೇವೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ. ಅವರ ಆರೋಗ್ಯವನ್ನು ಬೇಕಾದ್ರೆ ಕೆಡಿಸ್ಕೊಂಡು ನಮ್ಮ ಎಲ್ಲರ ಸಮಾಜದ ಆರೋಗ್ಯವನ್ನು ಕಾಪಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಪೌರ ಕಾರ್ಮಿಕರು. ಅವ್ರ ಆರೋಗ್ಯನೂ ಕೂಡ ಲೆಕ್ಕಕ್ಕಿಡ್ತಾರೆ. ಅವರು ಕಸ ಕಟ್ಟಿ ಗೊತ್ತಿದೆ ಅಲ್ಲ, ಆ ಕಸ ಗುಡಿಸ್ಬೇಕಾದ್ರೆ ಧೂಳುಗಳು ಬರ್ತಾ ಇರ್ತವೆ, ಎಲ್ಲ ಬರ್ತಾ ಇರ್ತವೆ ಪ್ರತಿ ಸೇವೆ ಮಾಡಬೇಕಾದ್ರೆ. ಅಷ್ಟೆಲ್ಲ ಆರೋಗ್ಯದ ಸಮಸ್ಯೆ ಬರ್ತವೆ ಅಂದರೂ ಕೂಡ ಲೆಕ್ಕಕ್ಕಿಡ್ದಲೆ ನಮ್ಮ ಸಮಾಜದ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡ್ತಾ ಇದ್ದಾರೆ ಯಾರು ಅಂತಂದರೆ ಪೌರ ಕಾರ್ಮಿಕರು. ಅವ್ರಿಗೆ ಯಾವತ್ತೂ ಕೂಡ ನಾವು ಕೃತಜ್ಞರಾಗಿರ್ಬೇಕು. ಅವ್ರ ಕೆಲಸ ಕಾರ್ಯದ ಬಗ್ಗೆ ಅವ್ರಿಗೆ ಯಾವತ್ತಿದ್ರೂ ಗೌರವನ ಕೊಡಲೇಬೇಕು. ಅವರು ಬಸವಣ್ಣರು ಹೇಳ್ದಂಗೆ ಕಾಯಕದಲ್ಲಿ ಯಾವುದೋ ಮೇಲಿಲ್ಲ, ಯಾವುದು ಕೀಳಿಲ್ಲ. ಕಾಯಕದಿಂದ ಜಾತಿ ಹುಟ್ಕೊಂಡು ಹೊರತು ಇನ್ನೇನಿಲ್ಲ. ಕಾಯಕ ಯಾರ್ಯಾರು ಕಾಯಕ ಮಾಡ್ತಾರೆ ಅದ್ರ ಮೇಲೆ ಜಾತಿಗಳು. ಅದರಿಂದ ನಾವು ಆ ಜಾತಿ ಈ ಜಾತಿ ಅನ್ನೋದಲ್ಲ, ಕೆಲಸದಲ್ಲಿ ಕಾಯಕದಲ್ಲಿ ಯಾವುದು ಮೇಲಿಲ್ಲ, ಯಾವುದು ಕೀಳಿಲ್ಲ ಅನ್ನೋ ದೃಷ್ಟಿಯಿಂದ ಸಮಾಜಕ್ಕೆ ಕೊಡ್ತಾ ಇರೋಂಥ ಅತ್ಯಂತ ಶ್ರೇಷ್ಠ ಸೇವೆಗಳು 2-3 ಸೇವೆಗಳಿರ್ತವೆ. 2-3 ಸೇವೆಗಳು, ಯಾಕಂದ್ರೆ ಒಂದು 50 ಸೇವೆಗಳು ಅಂತ ಇಟ್ಕೊಳ್ಳಿ, ಅದರೊಂದು 2-3 ಸೇವೆಗಳು ಯಾವ ಸಮಾಜಕ್ಕೆ ಆಗುವಂಥ ಸೇವೆಗಳಲ್ಲಿ ಪೌರ ಕಾರ್ಮಿಕರು ಮಾಡ್ತಾ ಇರ್ತಕ್ಕಂಥ ಈ ಸ್ವಚ್ಛ ಸೇವೆ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಸೇವೆ ಸಮಾಜಕ್ಕೆ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಅವರ ಒಂದು ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸೋದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಈಗ ತಾನೇ ನಮ್ಮ ರತ್ನಮ್ಮರು ಹೇಳ್ತಾ ಇದ್ರು, ಅವ್ರು ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸ್ಬೇಕು ಅಂತ. ಅದು ಖಂಡಿತ ನಾನು ಒಪ್ತೀನಿ. ನಾನು ಈ ಮೂಲಕ ನಮ್ಮ ಪೌರ ಕಾರ್ಮಿಕರಿಗೆ ಭರವಸೆ ಕೊಡ್ತೀನಿ. ಎಷ್ಟು ಜನ ನಗರದಲ್ಲಿ
ಪೌರಕಾರ್ಮಿಕ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಷ್ಟ ಆದಾಗ, ನಿಮ್ಗೆ ಏನೇ ಕುಂದು ಕೊರತೆ ಏನಾದ್ರು ಬಂದಂಥ ಟೈಮಲ್ಲಿ ಖಂಡಿತ ಬನ್ನಿ. ನಾನೇನು ಸುಮ್ಮನೆ ಭರವಸೆ ಕೊಡೋದು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರಾದ್ರೂ ಖಂಡಿತ ಸ್ಪಂದನೆ ಮಾಡಿ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಬೋದು, ಏನಾದ್ರು ನಿಮ್ಗೆ ಅಂತ ಆರೋಗ್ಯ ಸಮಸ್ಯೆ ಆಗ್ಬೋದು, ಏನೇ ಸಮಸ್ಯೆ ಬಂದಾಗ ಖಂಡಿತ ಬನ್ನಿ ನಮ್ಮ ಆಫೀಸಲ್ಲಿ. ಖಂಡಿತ ನಾನು ನಿಮ್ಮ ಸಹಾಯ ಮಾಡಿಕೊಡ್ತೀನಿ ಅಂತ ಈ ಮೂಲಕ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ಹಾಗೇನೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದಕ್ಕೂ ಕೂಡ ಕುಂದು ಕೊರತೆ ಮಾಡಬೇಡಿ. ವಿದ್ಯಾಭ್ಯಾಸನೇ ವಿದ್ಯೆನೇ ಎಲ್ಲದಕ್ಕೂ ಪರಿಹಾರ. ನಿಮ್ಮನ್ನ ಇವತ್ತು ಉದ್ಯೋಗ ದೃಷ್ಟಿಯಿಂದ ಮಾಡೋ ಉದ್ಯೋಗದಲ್ಲಿ ಯಾರಾದರೂ ಅರಿವಿಲ್ಲದವರಂತರೂ ಕಡೆಗಣಿಸ್ಬೋದು. ಅದಕ್ಕೇನು ಬೇಸರ ಮಾಡ್ಕೋಬೇಡಿ. ಯಾರು ತಿಳುವಳಿಕೆ ಯಾರು ಕೂಡ ಈ ಉದ್ಯೋಗ ಕಡಿಮೆ, ಈ ಉದ್ಯೋಗ ಮೇಲು, ಇವ್ರು ಕೀಳು, ಇವ್ರ ಮೇಲು ಅಂತ ತಿಳುವಳಿಕೆ ಯಾರೂ ಯೋಚನೆ ಮಾಡೋದಿಲ್ಲ. ಬರೀ ಜ್ಞಾನ ಇರುವಂಥರು, ಕೆಲವು ತಿಳುವಳಿಕೆ ಕಡಿಮೆ ಇರುವಂಥರು ನಿಮ್ಮ ಸೇವೆಯಾಗಲಿ ಕಸ ಎತ್ತಲು ಇನ್ನೊಂದು ಆ ಥರ ಕೆಲವರು ಮಾತಾಡ್ಬೋದು. ಆಗ ನೀವು ಇವ್ರಿಗೆ ಇನ್ನೂ ಅರಿವಿಲ್ಲ, ನಾವು ಮಾಡ್ತಕ್ಕಂಥ ಕೆಲಸದ ಶ್ರೇಷ್ಠತೆ ಇವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ನೀವು ನಿಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡೋಗಿ ನಿಮ್ಮ ಒಂದು ಕಷ್ಟಕ್ಕೆ, ನಿಮ್ಮ ಸಮಸ್ಯೆಗೆ ಖಂಡಿತವಾಗೂ ನಾನು ಯಾವತ್ತೂ ಇರ್ತೀನಿ ಅನ್ನೋ ಭರವಸೆ ಕೊಡ್ತಾ, ನಿಮ್ಮ ಮುಂದೆ ವರ್ಷಗಳಲ್ಲಿ ಈ ವರ್ಷವೂ ಕೂಡ ಸಣ್ಣ ವಸ್ತ್ರದ ಒಂದು ವ್ಯವಸ್ಥೆಯನ್ನು ಎಲ್ಲ ಕಾರ್ಮಿಕರು ಕೊಡಬೇಕು ಅಂತ ಮಾಡಿದ್ದೀನಿ. ಮುಂದಿನ ವರ್ಷಗಳಲ್ಲಿ ಕೂಡ ನೀವು ಬೇಕಾದಂಥ ಚಳಿಗಾಲಕ್ಕೆ ಇನ್ನೊಂದು ಬೇಕಾದಂಥ ಖಂಡಿತವಾಗೂ ಬೇರೆ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡೋದಿದ್ರು ಕೂಡ ಪೌರಕಾರ್ಮಿಕರಿಗೆ ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡು ನಾನು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಡ್ತಾ, ನಿಮ್ಮ ಒಂದು ನಗರದ ಸ್ವಚ್ಛತೆ ಬಗ್ಗೆ ನಿಮ್ಗೆ ಏನು ಕಾಳಜಿಯಿಂದ ವಿಶ್ವಾಸದಿಂದ ನೀವು ಮಾಡ್ತಾ ಇದ್ರೆ ನಿಮ್ಮ ಕಾರ್ಯವನ್ನ, ಅದನ್ನು ಕೂಡ ಮುಂದೂ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಂಡೋಗಿ ನಗರವನ್ನು ಸುಂದರವಾಗಿಡಿ ಅಂತ ನಿಮ್ಮನ್ನು ಕೇಳಿದಂತ ಈ ಒಂದು ಸಮಾರಂಭವನ್ನು ಅಚ್ಚುಕಟ್ಟಾಗಿ ಪೌರ ಕಾರ್ಮಿಕರ ಜೊತೆಗೆ ನಮ್ಮ ಎಲ್ಲ ಅಧಿಕಾರಿಗಳು, ಪೌರ ಕಾರ್ಮಿಕರ ಸಂಘ ಸಂಸ್ಥೆಯ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ರಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅತ್ಯಂತ ಧನ್ಯವಾದಗಳನ್ನು ಹೇಳಿ, ಈ ಕಾರ್ಯಕ್ರಮ ಕರೆದ ಧನ್ಯವಾದಗಳನ್ನು ಹೇಳಿ ಶುಭಾಶಯಗಳ ಕಾರ್ಮಿಕ ದಿನಾಚರಣೆ ಮೇ 1 ತಾರೀಕು ಮಾಡ್ತಾ ಇದ್ದಾರೆ. ಮೇ 1 ನಿಮ್ಮ ಒಂದು ಕೆಲಸವನ್ನ ಗುರುತಿಸಿ, ನಿಮ್ಮ ಕೆಲಸದ ಮಹತ್ವ ಏನು ಅಂತ ಸರ್ಕಾರದ ಗೊತ್ತಾಗಿ ನಿಮ್ಮನ್ನ ವಿಶೇಷವಾಗಿ ಗೌರವಿಸಬೇಕು ಅಂತಲೇ 23ನೇ ತಾರೀಕು ಸೆಪ್ಟೆಂಬರ್ 23ನೇ ತಾರೀಕು ಪೌರ ಕಾರ್ಮಿಕ ದಿನಾಚರಣೆ ಸರ್ಕಾರ ಕೂಡ ಮಾನ್ಯ ಮಾಡಿದೆ. ಯಾಕೆಂದ್ರೆ ನಿಮ್ಮ ಸೇವೆ ಎಷ್ಟರ ಮಟ್ಟಿಗೆ ಎಷ್ಟು ಮಹತ್ವದ ಗೊತ್ತಾಗಿ ಸರ್ಕಾರ ಕೂಡ ನಿಮ್ಮ ನೆನಪಿಸಿಕೊಂಡು ನಿಮಗೆ ಕೆಲಸಕ್ಕೆ ಗೌರವವನ್ನು ಕೊಡಬೇಕು, ನಿಮ್ಮ ಕುಂದುಕೊರತೆಗಳನ್ನು ಆಲಿಸಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು 23ನೇ ತಾರೀಕು ಕಾರ್ಮಿಕರ ಪೌರ ದಿನಾಚರಣೆ ಮಾಡಿದರೆ. ನಮ್ಮ ಇವ್ರು ಹೇಳ್ತಾ ಇದ್ರು, ಮುರಳಿ ಅವರು ಹೇಳ್ತಾ ಇದ್ರು, ಸರ್ಕಾರದಲ್ಲಿ ಏನು ಸೌಲಭ್ಯ ಬರಬೇಕು ನೀವೆಲ್ಲ ಧ್ವನಿ ಎತ್ತಿ ನೀವು ಬೇಕಾದಂಥ ಒಂದು ಸೌಲಭ್ಯಗಳನ್ನು ಮಾಡಿಸ್ಕೊಡಿದ್ರೆ ಖಂಡಿತವಾಗುವೆ ನಿಮ್ಮ ವಿಚಾರಗಳು ಏನೇ ಬರಲಿ, ನಿಮ್ಮ ಸಂಬಳದ ವಿಚಾರ ಇರ್ಬೋದು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಲಕರಣೆಗಳಿರ್ಬೋದು, ನಿಮ್ಮ ಸೇಫ್ಟಿ ಮೆಟೀರಿಯಲ್ಸ್ಗಳು ಕೊಡೋದಿರ್ಬೋದು, ಪ್ರತಿಯೊಂದು ಸರ್ಕಾರ ಕೊಡ್ತಾ ಇದೆ. ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಸಮಸ್ಯೆಗೆ ಸರ್ಕಾರ ಸ್ಪಂದಿಸುವ ರೀತಿಯಲ್ಲಿ ಖಂಡಿತವಾಗೂ ನಾನು ಕೂಡ ಧ್ವನಿ ಎತ್ತಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸಿ ನಿಮ್ಮ ಸಮಸ್ಯೆ ನಿವಾರಣೆಗೆ ಖಂಡಿತ ನಾನು ಧ್ವನಿಯಾಗಿರ್ತೀನಿ ಅಂತ ಭರವಸೆ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ದಿನಾಕ್ಷರ ಶುಭಾಕಾಂಕ್ಷೆ ಕೊಡ್ತಾ ಇದ್ದೀನಿ. ನಮ್ಮ MLA ಸಾಹೇಬರು ಆಗಮಿಸಬೇಕಂತ ನಾವು ತುಂಬ ಧನ್ಯವಾದಗಳು ಅವರಿಗೆ. ಎಲ್ಲ ಟೀಮ್ನಲ್ಲಿರೋ ಎಲ್ಲ ಧನ್ಯವಾದಗಳು, ಮುಂದೆ ಎಲ್ಲ ಧನ್ಯವಾದಗಳು. ಎಲ್ಲ ಹೆಸರು ಹೇಳೋಕ್ಕಾಗಲ್ಲ, ಆದರೆ ಪೌರ ಕಾರ್ಮಿಕರ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬೇಕು ಅಂತ ಒಂದು ಮಾತು ಹೇಳ್ತೀವಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು 5 ಗಂಟೆಗೆ ಆಗ್ಬೋದು, 6 ಗಂಟೆಗೆ ಆಗ್ಬೋದು, ಎದ್ಬಿಟ್ಟು ಸ್ನಾನ ಮಾಡೋದು, ಪೇಪರ್ ಓದೋದು, ಬಟ್ಟೆ ಹಾಕ್ಕೊಂಡು ಟಿಫನ್ ಮಾಡಿ ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ. ಆದರೆ ಪೌರ ಕಾರ್ಮಿಕರಿಗೆ ನಮ್ಮದು 3 ಗಂಟೆಗೆ ಎದ್ದು ಫಸ್ಟ್ ಸ್ವಚ್ಛತೆ ಮಾಡಬೇಕು, ರೋಡ್ ಕ್ಲೀನ್ ಮಾಡಬೇಕು, ಚರಂಡಿ ಕ್ಲೀನ್ ಮಾಡಬೇಕು ಅಂತ ಅವ್ರಿಗೆ ಅದಿರ್ತೇವೆ. ಆದ್ದರಿಂದ ಅವ್ರನ್ನ ನಾನು ನಿಜವಾಗಿ ಹೇಳಬೇಕಂದ್ರೆ ಊರಿನ ದೇವರು ಅಂತ ಹೇಳೋದು ಆ ಭಾವನೆ ನನಗೆ ಇದೆ. ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ನಮ್ಮ ಶಾಸಕರು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ಮನಸ್ಸು ಕೋರ್ತಾ ಮತ್ತೊಂದು ಇನ್ನೊಂದು ಸಲ ಶುಭಾಕಾಂಕ್ಷೆ ಹೇಳ್ತಾ ನಾಗರಿಕರಿಗೆ ಸೇವೆ ಕೊಡುವ ಇಲಾಖೆಯಲ್ಲಿ ಮೊದಲನೇ ಇಲಾಖೆ. ಜನನದಿಂದ ಮರಣವರೆಗೂ ಕೊಡ್ತೀರಿ ಅಂದರೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಇಲಾಖೆ ನಮ್ಮದು. ಈ ಇಲಾಖೆಗೆ ನನಗೆ ತಿಳಿದಂತೆ ಏನಂದರೆ ಮೋಸ್ಟ್ಲಿ ಕಡಿಮೆ ರೆಕಗ್ನಿಷನ್ ಬರುವಂಥ ಡಿಪಾರ್ಟ್ಮೆಂಟು ನಮ್ಮದೇ. ನಾವು ನಾಗರಿಕರಿಗೆ ಎಷ್ಟು ಸೇವೆ ಕೊಟ್ಟರು ಈ
ಈ ಡಿಪಾರ್ಟ್ಮೆಂಟ್ಗೆ ಬರುವಂಥ ರೆಕಗ್ನಿಷನ್ ಸ್ವಲ್ಪ ಕಡಿಮೆ. ಅದರಲ್ಲೂ ನಮ್ಮ ಇಡೀ ನಗರವನ್ನು ಸ್ವಚ್ಛವಾಗಿರುವಂಥ ಮೊದಲನೇ ರೆಸ್ಪಾನ್ಸಿಬಿಲಿಟಿ ನಮ್ಮದು. ಈ ಸೇವೆಗಳನ್ನು ನೀವು ಏನು ಒದಗಿಸ್ತಿದ್ದೀರಿ, ಒಂದು ಮಾತು ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಪೌರ ಕಾರ್ಮಿಕರಿಂದಾನೇ ಪೌರಾಡಳಿತ ಇಲಾಖೆ ಇದೆ, ನಿಮ್ಮಿಂದಲೇ ನಾವು. ಈ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಮತ್ತು ಈಗ ನೀವು ಈ ನಗರದ ಸ್ವಚ್ಛತೆಯನ್ನು ಕಾಪಾಡ್ತಿದ್ದೀರಲ್ಲ, ಇದಕ್ಕೆ ನೀವು ಬಹಳಷ್ಟು ಸೇಫ್ಟಿ ಇಕ್ವಿಪ್ಮೆಂಟ್ಸ್ ನಮ್ಮ ಇಲಾಖೆಯಿಂದ ಏನು ಒದಗಿಸ್ತೀರಿ, ಇದನ್ನು ನೀವು ಬಳಸಿ ನಿಮ್ಮ ಹೆಲ್ತನ್ನು ಕಾಪಾಡ್ಕೊಬೇಕು. ಒಂದು ನಾವು ಗಮನಿಸಿದ್ರೆ ಭಾಳಷ್ಟು ಕಂಪ್ಯಾಷನೇಟ್ ಇದು ಅಪಾಯಿಂಟ್ಮೆಂಟ್ಸ್ ಏನಿದೆ ನಮ್ಮ ಇಲಾಖೆಯಲ್ಲೇ ಆಗ್ತಿದೆ. ನಮ್ಮ ಪೌರ ಕಾರ್ಮಿಕರ ಲೆಂತ್ ಆಫ್ ಲೈಫ್ ಏನಿದೆ 65, 70, ಇದಕ್ಕೂ ಮುಂಚೆ ವಿದಿನ್ ಸೇವೆಯಲ್ಲೇ ಭಾಳಷ್ಟು ಜನ ಮರಣ ಹೊಂದುತ್ತಿದ್ದಾರೆ. ಇದರಿಂದ ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳಿ. ಮತ್ತು ನಮ್ಮ ಕೌನ್ಸಿಲರ್ಸ್ಗೂ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಒಂದು ಮನವಿ ಇದೆ ಸರ್. ಇದು ನೀವು ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟ್ ಏನಿದೆ, ಇದು ವಾರ್ಡ್ ವೈಸ್ ಸ್ವಲ್ಪ ಸೆಗ್ರಿಗೇಷನ್ ಆಗೋ ಮಟ್ಟದಲ್ಲಿ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಕ್ಕಿದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ಬಹಳ ದೊಡ್ಡ ಹೆಲ್ಪ್ ಆದಂಗಾಗುತ್ತೆ. ಇದರಿಂದಾನೇ ಇವರ ಲೈಫ್ ಏನಿದೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ, ನಮ್ಮ ಮನೆಯಲ್ಲಿ ಒಂದು ದಿನದ ಕಸವನ್ನು ಎತ್ತಾಕಕ್ಕೆ ನಾವು ಬಹಳಷ್ಟು ಬೇಸರ ಪಡ್ತೇವೆ. ಆದರೆ ಇವರು 2 ದಿನ 3 ದಿನ ಆ ಕಸವನ್ನು ಅವರೇ ತೆಗೆದು ಹಾಕ್ತಾರೆ. ಅವ್ರು ಬಿಟ್ಟು ಈ ಕೆಲಸನ ಯಾರೂ ಮಾಡಲ್ಲ. ಇದರಿಂದಾಗಿ ನಮ್ಮ ಪೌರ ಕಾರ್ಮಿಕರಿಗೆ ನನ್ನ ಕಡೆಯಿಂದ ಮನಸ್ಪೂರ್ವಕವಾಗಿ ನಮನ ಸಲ್ಲಿಸ್ತೀನಿ. ನಿಮ್ಮಿಂದಲೇ ನಾವು ಅಂತ ಹೇಳಿ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸ್ಟಾರ್ಟ್ ಆಗೋದ್ರಿಂದ ನಿಮ್ಮ ಹೆಸರಿಂದ ಪೌರ ಕಾರ್ಮಿಕರು ಪೌರಾಡಳಿತ ಇಲಾಖೆ. ಆದ್ರಿಂದ ಫ್ರಂಟ್ ಲೈನ್ ಸೋಲ್ಜರ್ಸ್ ಇದ್ದಾಗೆ ನೀವಿಲ್ದೇನೆ ಈ ಇಲಾಖೆಯನ್ನ ಮತ್ತು ನಗರವನ್ನ ಊಹಿಸಿಕೊಳ್ಳಲೇ ಸಾಧ್ಯನೇ ಇಲ್ಲ. ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಈಗಾಗಲೇ ನಮ್ಮ ರತ್ನಮ್ಮ ಅವರು ಒಂದು ಮಾತು ಹೇಳಿದ್ರು, ಏನಂತಂದ್ರೆ ಒಂದು ಮಗು ಏನ್ ಹೇಳುತ್ತೆ, ಅಲ್ಲಿ ಕಸ ಬಿದ್ದಿರುತ್ತೆ, ತಾಯಿಗೆ ಏನ್ ಹೇಳುತ್ತೆ ಮಗು, ಮಮ್ಮಿ ಅಲ್ಲಿ ಕಸ ಬಿದ್ದಿದೆ, ಇನ್ನೂ ಕಸದವರು ಬಂದಿಲ್ಲ ಅಂತ ಹೇಳುತ್ತೆ. ಆವಾಗ ಅವ್ರ ತಾಯಿ ಹೇಳ್ತಾಳೆ, ಅವರು ಕಸದವ್ರು ಅಲ್ಲಮ್ಮ, ಆಕ್ಚುಲಿ ಕಸ ಹಾಕಿ ಇದನ್ನ ಮಾಡೋರು ನಾವು ಕಸದವರು, ಅವರು ಸ್ವಚ್ಛಗೊಳಿಸುವವರು ಅಂತ ಹೇಳ್ತಾರೆ. ಈ ಮಾತನ್ನ ಅವ್ರು ಯಾಕೆ ಹೇಳಿದ್ರು ಅಂತಂದ್ರೆ, ಈಗ ನಮ್ಮ ಮನಸ್ಥಿತಿಯನ್ನ ನಾವು ಬದಲಾಯಿಸ್ಕೋಬೇಕು. ನಾವೆಲ್ಲರೂ ಏನ್ ಅನ್ಕೊಂಡಿದೀವಿ, ಅವರು ಕಸ ತಗೊಂಡು ಹೋಗೋರು ಅಂತ ಅನ್ಕೊಂಡು ಆ ಮನಸ್ಥಿತಿ ಬದಲಾಯಿಸ್ಕೋಬೇಕು ನಾವೆಲ್ಲರೂ ಕೂಡ. ಬಸವೇಶ್ವರ ಒಂದು ಮಾತು ಹೇಳ್ತಾರೆ, ಒಂದು ವಚನದಲ್ಲಿ ಒಂದು ಮಾತು ಹೇಳ್ತಾರೆ, ವಚನ ಹೇಳ್ತಾರೆ, ಇವನಾರವ ನೆಂದಿನಿಸದಿರಯ್ಯ, ಇವನಮ್ಮವ ನೆಂದಿನಿಸಯ್ಯ, ನಿಮ್ಮ ಮನೆಯ ಮಗನೆಂದಿನಿಸಯ್ಯ ಅಂತ ಹೇಳ್ತಾರೆ. ನಾವು ಮಾಡಬೇಕಾದ ಕರ್ತವ್ಯ ಏನಂತಂದ್ರೆ, ಎಲ್ಲ ಸಾರ್ವಜನಿಕರಿಗೆ ನನ್ನದೊಂದು ಮನವಿ ಏನಂತಂದ್ರೆ, ಯಾರಾದರೂ ಪೌರ ಕಾರ್ಮಿಕರು ನಿಮ್ಮ ಮನೆಗೆ ಬಂದಾಗ ಅವರು ಸ್ವಚ್ಛತೆ ಹೇಗ್ ಬೇಕು ಕಸನ ದಯವಿಟ್ಟು ಎಸಿಬೇಡಿ. ನಿಮಗೆ ಆದಂತ 2 ಬಕೆಟ್ಗಳನ್ನ ಕೊಟ್ಟಿರ್ತಾರೆ, 2 ಚೀಲಗಳನ್ನ ಕೊಟ್ಟಿರ್ತಾರೆ, ಹಸಿ ಕಸ ಮತ್ತು ಒಣ ಕಸ. ಅದನ್ನ ಬೇರ್ಪಡಿಸಿ ನೀವು ಕೊಟ್ಟಾಗ ಅವ್ರಿಗೂ ಕೂಡ ಅದನ್ನ ಡಿಸ್ಪೋಸ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಆಮೇಲೆ ಅವ್ರು ಏನಾದ್ರೂ ನೀರು ಕೇಳಿದಾಗ ದಯವಿಟ್ಟು ಅವ್ರಿಗೆ ಗೌರವದಿಂದ ಮಾತನಾಡಿಸಿ. ಅದಷ್ಟೇ ಅಲ್ಲದೆ ಏನಾಗುತ್ತೆ, ಈ ಒಂದು ದಿನಮಾನಗಳಲ್ಲಿ ರೋಗ ರುಜಿನಗಳು ಯಾವ ತರ ಬರ್ತಾ ಇದ್ದಾವಂತೆ ತಮ್ಗೆಲ್ರಿಗೂ ಗೊತ್ತು. ಪೌರ ಕಾರ್ಮಿಕರಲ್ಲಿ ನನ್ನದೊಂದು ಏನು ಮನವಿ ಇದೆ ಅಂತಂದ್ರೆ, ದಯವಿಟ್ಟು ನಿಮ್ಗೆ ಸೇಫ್ಟಿ ಇನ್ಸ್ಟ್ರೂಮೆಂಟ್ಸ್ ಏನು ಕೊಟ್ಟಿದ್ದಾರೆ ದಯವಿಟ್ಟು ತಾವು ಅವನ್ನೆಲ್ಲನ ಧರಿಸ್ಕೊಳ್ಳಿ. ನೀವು ಆರೋಗ್ಯವಾಗಿದ್ರೆ ಈ ನಗರವನ್ನು ಸುಂದರವಾಗಿರಿಸಬಹುದು. ನೀವೇ ಆರೋಗ್ಯ ಕೆಟ್ಟರೆ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ಎಲ್ಲರೂ ಕೂಡ ಏನ್ ಗೌರ್ಮೆಂಟ್ ಇಂದ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಕೂಡ ಧರಿಸ್ಕೊಳ್ಳಿ. ನಿಮ್ ಜೊತೆ ನಾವಿದ್ದೀವಿ, ನಿಮ್ ಜೊತೆ ಶಾಸಕರಿದ್ದಾರೆ, ನಿಮ್ ಜೊತೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರೇ ನಿಮ್ಮ ಬೆನ್ನೆಲುಬಾಗಿ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ರಿಗೂ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ತಮಗೆಲ್ರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ.